ಇಲ್ಲಿ ಸರ ನಮ್ಮಲ್ಲಿ ಸೇಡಮಿಂದ ನಾವು ಬಂದಿದ್ರಿ. ನಿನ್ನೆ ಸಾಯಂಕಾಲ 6 ಗಂಟೆ 7 ಗಂಟೆ ಹಿಂಗೆ ನಾಯಿ ಕಚ್ಚಿದೆ. ಸುಮಾರು ಒಂದು 25-30 ಜನ ಆಗಿದೆ ಇಲ್ಲಿವರೆಗೂ. ಇನ್ನೂ ಬರ್ತಾ ಇದ್ದಾರೆ ಸೇಡಮಿಂದ ಗುಲ್ಬರ್ಗ ಕಳಿಸ್ತಾ ಇದ್ದಾರೆ. ಅಲ್ಲಿ ಒಂದು ಫಸ್ಟ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸೆಕೆಂಡ್ ಟ್ರೀಟ್ಮೆಂಟು ಇಲ್ಲಿ ಆಗುತ್ತೆ. ಇನ್ನೂ ಒಂದು ಇಂಜೆಕ್ಷನ್ ಇದೆ, ಡಿಸ್ಟಿಕಲ್ಲಿ ಸಿಗ್ತದೆ ಅಂತ ಕಳಿಸಿದ್ದಾರೆ. ಇಲ್ಲಿ ಬಂದಿದ್ರೆ ಟೈಮ್ ಇಲ್ಲ, ಯಾವುದೂ ಇಲ್ಲಿ 1 ಗಂಟೆ ಕ್ಲೋಸ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ 24 ಅವರ್ಸ್ ಸಿಗಬೇಕು ಟ್ರೀಟ್ಮೆಂಟು. ಆ ಇಂಜೆಕ್ಷನು ಇಲ್ಲಿ ಅವೈಲೇಬಲ್ ಇಲ್ಲ, 1 ಗಂಟೆ ಕ್ಲೋಸ್ ಆಗಿದೆ ಅಂತ ನಮ್ಗೆ ಹೇಳ್ತಾ ಇದ್ದಾರೆ. ನಾವು ಇಂಜೆಕ್ಷನ್ ತೊಗೊಂಡು ನಾವು ಇಲ್ಲಿಂದ ಮತ್ತೆ ನಮ್ಮ ತಾಲೂಕು ನಾವು ಹೋಗಲ್ಲ ಅಲ್ಲಿವರೆಗೂ. ಸರ್ ನಾಯಿ ಎಷ್ಟು ನಾಯಿ ಸರ್ ಕಚ್ಚುವಲ್ಲಿ? ಅದು ಒಂದೇ ನಾಯಿ ಇದ್ದಾರೆ ಸೇಡಮಲ್ಲಿ. ಎಲ್ಲ ಕಡೆ ಅಡ್ಡಾಡ್ತಾ ಇದೆ. ಒಂದು ಇವಾಗ ಹಿಡ್ದಿದ್ದಾರೆ ಅಂತೇಳಿ ಫೋಟೋ ಬಂದಿದೆ. ಮೋಸ್ಟ್ಲಿ ಹಿಡ್ದಿರ್ಬೋದು. ಎಷ್ಟು ದಿವಸದಿಂದ ಕಚ್ಚಲಾಗ್ತದೆ ಸರ್ ಅದು ನಿನ್ನೆ ಏಕ್ ಮೀನಾ ಹೋಗಿ ಒಂದು ತಿಂಗಳಾಯ್ತು ಅಂತ. ಒಂದು ತಿಂಗಳಾಯ್ತು. ಇನ್ನೂವರೆಗೂ ನೀವು ಅಲ್ಲಿ ಕಾರ್ಪೊರೇಷನ್ದಾಗ ಯಾರಿಗೆ ನೋಡಿ ಇದು ಸುದ್ದಿ ಹಿಡಿಲ್ರಿ? ಮೂರು ಸರ್ತಿ ಕಂಪ್ಲೇಂಟ್ ಮಾಡಿದ್ದೀವಿ ರೀ. ಹಾಂ, ಏನು ಆ್ಯಕ್ಷನ್ ತೊಗೊಂಡು? ಏನೂ ಆ್ಯಕ್ಷನ್ ತೊಗೊಂಡಿಲ್ಲ. ಇದು ಆಲ್ರೆಡಿ ಫೇಸ್ಬುಕ್ಕಲ್ಲಿ ಕೂಡ ಹಾಕಿದ್ವಿ. ನಾಯಿಗಳು ಒಂದು 20, 45, ಒಂದು 10, 12 ನಾಯಿಗಳು ಒಟ್ಟೊಟ್ಟಿಗೆ ಬಂದು ಅಲ್ಲಿ ಗಲ್ಲಿಯಲ್ಲಿ ಓಡಾಡ್ತಾ ಇದ್ದಾವೆ. ನಾಯಿದು ನೋಡಿ ಅಂತ ಅಲ್ಲಿ ಕಾರ್ಪೊರೇಷನ್ಗೆ ಹೇಳಿದ್ವಿ. ಅವ್ರು ಯಾರು ರೆಸ್ಪಾನ್ಸಿಬಿಲಿಟಿ ನೋಡಿಲ್ಲ. ಇನ್ನು ಎಷ್ಟು ಹುಡುಗರು ಕಚ್ಚವ್ರಿ ಇಲ್ಲಿ? ಸುಮಾರು ಇವಾಗ ನಮ್ಮಲ್ಲಿ ಬಂದಿರೋ ಪ್ರಕಾರ ಒಂದು 10 ಜನ ಇದ್ದಾರೆ ಇಲ್ಲಿ. 10 ಜನ ಕಚ್ಚವ್ರು. ಹಾಂ. ನಮ್ಮ ಹೆಸರು ಸರ್? ಮಂಜುನಾಥ್ ಅಂತ. ನಿಮ್ಮ ಮಗಳು ಕಚ್ಚೋದು ಸರ್? ಹಾಂ, ಮಗನಿಗೆ ಕಚ್ಚಿದೆ.